ಉಳಿಸ್ಬೇಕಲ್ವಾ ದೇಶ? ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ? ಮನುಷ್ಯ ಬರ್ತಾನೆ ಹೋಗ್ತಾನೆ, ಇನ್ನೊಬ್ಬ ಬರ್ಬೇಕಲ್ವಾ, ರೀಪ್ಲೇಸ್ಮೆಂಟ್ ಬೇಕಲ್ವಾ? ಕೊಡ್ಬೇಕು ಅವಕಾಶನ, ನಂಬಬೇಕು. ಯು ಶುಡ್ ಟ್ರಸ್ಟ್ ಇದ್ದವ್ರು ಹೆಂಗೆ ಹೇಳಿ? ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಅಂದ್ರೆ ಸಾಕ? ಇಲ್ಲ, ಒಬ್ಬ ವ್ಯಕ್ತಿ ಮುಟ್ಬೇಕು, ಎಲ್ಲಾದ್ರೂ ಮುಟ್ಬೇಕು. ಬಟ್ ಆ ಹುಡುಗ ಗ್ಯಾರಂಟಿ ಇದೆ, ನಾಳೆ ದಿನ ಹೇಳಕ್ಕಲ್ಲ, ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಣಿರತ್ನಂ, ಯಾರು ಗೊತ್ತು? ಆಗ್ಲಿ ಬಿಡಿ, ಅಷ್ಟು ಬಿಲೀಫ್ ಅಷ್ಟೇ. ನೀವು ಕೇಳಿದ್ ಕರೆಕ್ಟ್, ಬಟ್ ಬಿಲೀಫ್ ಅಷ್ಟೇ. ನಾನು ನಂಬೋದು ಅದೇನಮ್ಮ, ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಶಿವಣ್ಣ, ಇತ್ತೀಚಿನ ವರ್ಷಗಳಲ್ಲಿ ನಿಮ್ದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಲೈಕ್ ಏನು ಜೈಲರ್ ಸಿನಿಮಾಯಿಂದ ಕೂಡ, ಅದಾದ್ಮೇಲೆ ಗೋಸ್ಟ್, ಅದಾದ್ಮೇಲೆ ಈಗ ಮತ್ತೆ ಬೇರೆ ತಿರುಮಲಗಳು ಕೂಡ ಅದೊಂದು ಬ್ಯಾಕ್ಡ್ರಾಪ್ ಅದೇ ಥರ ಇರುತ್ತೆ. ಸೊ ಈಗಾಗಲೂ ನಾವು ನೋಡೋ ಗ್ಲಿಂಪಸ್ ಮೂಲಕ ಕೂಡ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕೆ ಹೊರಟಿರೋ ಕಥೆ ಥರ. ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳೋದು? ಎಲ್ಲಾದ್ರೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ, ಎವ್ರಿಥಿಂಗ್. ಇಲ್ಲ ಹಂಗಲ್ಲಮ್ಮ, ನಾಟ್ ಮಾತಾಡಕ್ಕೆ ಜನರಲಿ ಹೇಳೋದು. ನಿಮ್ ಕೇಳೋದು ತಪ್ಪೇನಿಲ್ಲಮ್ಮ, 100%. ಯಾಕಂದ್ರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಗ್ಲಿಮ್ಸ್ ತೋರ್ಸಕ್ಕೆ ನಾವೇನು ತೋರ್ಸಕ್ಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಕ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ. ಆಗ ಅವ್ನ ಕ್ಯಾರೆಕ್ಟರ್ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ. ನಾನು ಅದಕ್ಕೆ ಹೇಳಿದೆ, ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ. ಅದೇ ಹೇಳಿದ್ದು ನಾನು, ಪ್ರತಿಯೊಂದು ವಿಷಯದಲ್ಲೂ ಒಬ್ಬನ ದೇವರು ಅಂತ ಅನ್ಕೊಂಡಿರ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಎಲ್ಲಾದ್ರೂ ಬರ್ತಾನೆ. ಹೆಂಗೆ ಎಲ್ಲಾದ್ರೂ ಒಬ್ಬ ಡಾನ್ ಥರ ಇರ್ತಾನೆ, ಅಥವಾ ದೇವ್ರು ಅನ್ನೋದು ಬರ್ತಾನೆ. ಸೊ ಆ ದೇವ್ರಿಗೆ ಇನ್ನೊಂದು ಸಪೋರ್ಟ್ ಬೇಕು, ಸಿಸ್ಟಮ್ ಸಪೋರ್ಟ್ ಬೇಕು. ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ. ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಯ್ತು ಏನ್ ಥರ ಫಿಲಮ್ ಅಂತ. ಯಾಕಂದ್ರೆ ನೀವು ಬಾರಿತಿರಣಗಲ್ಲು ನೀವು ಅನ್ಬೋದು, ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗುತ್ತೆ. ಸೊ ಐ ಥಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಅಂಡ್ ಪೀಪಲ್ ಲೈಕ್. ನನಗೆ ನನ್ನ ರೀತಿ ಇಷ್ಟಪಡ್ತಾರೆ. ಜೊತೆಲಿ ಇವಾಗ ಅದೆಲ್ಲ ಅದು ಮಾತ್ರ ಆಗುತ್ತೆ. ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಬರುತ್ತೆ. ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ, ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟರ್ ಅವರೊಂದು ತಮಿಳ್ ಡೈರೆಕ್ಟ್ರು, ತೆಲುಗು ಪ್ರೊಡ್ಯೂಸರು. ಐ ಥಿಂಕ್ ಇಟ್ ಬಿ ಎ ಸಸ್ಪೆನ್ಸ್. ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಕಾಪ್ ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೀನಿ, ಇಟ್ ಇಸ್ ದೇರ್. ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಹೇಳಿದೆ, ಅದೊಂದು ರೆವಲ್ಯೂಷನ್ ಕತೆ. ಬೇರೆ ಬೇರೆ ಇದೆ, ಅದರಲ್ಲೇ ವಿಭೇತ ಇದೆ. ಒಂದೇ ತಿಂಗ್ ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ. ನಾನೇನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ನಾವು ಪ್ರಯತ್ನ ಪಡ್ತೀವಿ, 100% ಒಂದೇ ಥರ ಇರಲ್ಲ. ಶಿವಣ್ಣ, ಈಗ ಸಿನಿಮಾ ಮಾಡ್ತಿದ್ದೀರಿ, ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದ್ರೆ ಇಲ್ಲಿವರೆಗೆ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು ಒಂದು ಸ್ಟಾರ್ಟ್ ಅಂದ್ರೆ ಮುಂದೆ ಯಾವುದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿತು ನನಗೆ ಗೊತ್ತಿಲ್ಲ. ಅದು ಹೆಂಗೆ ಆಗುತ್ತೆ ಹೋಗ್ತಾ, ಬಿಕಾಸ್ ಲೆಕ್ಕ ಸಿಗ್ತಿಲ್ಲ ನಮ್ಗೆ. ಲೆಕ್ಕ ಏನು ಗೊತ್ತಮ್ಮ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆ ಅಮ್ಮ, ಬಾಯ್ತಿ ರಣಗಲ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ಮುಗೀತು, ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರಿಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಮ್ಯೂಸ್ ಡೈರೆಕ್ಟರ್ಗೂ ಟೈಮ್ ಕೇಳ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತು ವಿ ಆರ್ ವೈಂಡಿಂಗ್ ಅಪ್. ಕ್ಲೈಮ್ಯಾಕ್ಸ್ ಬ್ರಾಂಚ್ ಇತ್ತು, ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್. ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರಬೇಕು. ಉಪೇಂದ್ರ ಅವರು ಬಿಸಿ ಇದ್ದಾರೆ UI ಇಲ್ಲಿ, ರಾಜ್ಬಿ ಶೆಟ್ಟಿ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರ್ಲಿ ವಿ ಆರ್ ಫಿನಿಶಿಂಗ್. ಸೊ ಅದು ರೆಡಿ ಆಗುತ್ತಮ್ಮ. ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡೋದು. ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಎಲ್ಲ ಡೇಟ್ಸು ಸಿಗಬೇಕು. ಅದನ್ನು ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಜಾಯಿನ್ ಮಾಡಬೇಕು, ಅದಕ್ಕೂ ನಾನು ಅಕಾಮಿಡೇಟ್ ಮಾಡಬೇಕು. ಅದನ್ನ ಅಕಾಮಿಡೇಟ್ ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಡೋಂಟ್ ವರಿ, ಅದು ಬರುತ್ತೆ, ಅದನ್ನು ಮುಗಿಸ್ತೀವಿ. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು, ಯಾಕೆ ಅದು ನನ್ನ ಕರ್ತವ್ಯ. ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಅದನ್ನ. ಆ್ಯಂಡ್ ಒನ್ ಮೋರ್ ಫಿಲ್ಮ್ ಇಸ್, ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀಟಾಗಿ ಐ ಹ್ಯಾವ್ ಗಿವನ್ ದ ಡೇಟ್ಸ್. ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ರೀತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಆ್ಯಂಡ್ ಗೋ. ಸೆಂಟ್ರಲ್ಲಿ ಭೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ಪ್ರಾಬ್ಲಮ್ ಇಲ್ಲ. ಭೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ್ಯಾಟ್. ಸೊ ಅಮ್ಮ
ಬಿಟ್ಟಿದ್ದೀರಾ, ಬಟ್ ಟೈಟಲ್ ಇನ್ನು ಯಾಕೆ ಅನ್ನೋಂಥ ಕುತೂಹಲ ಯಾವ್ದಮ್ಮ ಇದ್ರ ಸಿನಿಮಾದ